ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಿರೋ ಹಾಗೆ ಇವತ್ತು ಬಿರಿಯಾನಿ ರೆಸಿಪಿ ಕೈಮಾದಿಂದ ಚಿಕನ್ ಕೈಮಾ ಬಳಸ್ಕೊಂಡು ಮಾಡಿರುವಂಥ ಬಿರಿಯಾನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ. ನಾರ್ಮಲ್ ಬಿರಿಯಾನಿ ಮಾಡೇ ಇರ್ತೀರಾ, ಬಟ್ ಕೈಮಾ ಚಿಕನ್ನ ಬಳಸ್ಕೊಂಡು ನೀವು ಬಿರಿಯಾನಿನ ಮಾಡಿರ್ತೀರಾ ಇಲ್ವೋ ನನಗೆ ಗೊತ್ತಿಲ್ಲ. ನಾನಂತರೂ ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ಓಕೆನಾ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರಲಿ ಅಂತ ತುಪ್ಪ ಕೂಡ ಬಳಸ್ತಾ ಇದ್ದೀನಿ. ನಿಮಗೆ ಬರೀ ಎಣ್ಣೆ ಇದ್ದರೆ ಅದನ್ನು ಕೂಡ ಬಳಸ್ಬೋದು, ಬರೀ ತುಪ್ಪದಲ್ಲಿ ಕೂಡ ಮಾಡ್ಬೋದು. ನಿಮ್ಗೆ ಯಾವ ಥರ ಕನ್ವೀನಿಯನ್ಸ್ ಇದೆಯೋ ನೋಡಿಕೊಂಡು ಆ ರೀತಿ ನೀವು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಬಿರಿಯಾನಿ ತಿಂದುಬಿಟ್ರೆ ನೀವು ಮತ್ತೇನೂ ಮಾಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಬಳಸ್ಕೊಳ್ಳಿ. ನೀವೆಷ್ಟು ಮಾಡ್ತಾಯಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಶುಂಠಿ ಬೆಳ್ಳುಳ್ಳಿನ ನೀವು ಬಳಸ್ಕೊಳ್ಳಿ. ನಾನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಫಸ್ಟು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡೆ. ಆಮೇಲೆ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಸರಿ ನೀವು ಮಾಡಿಕೊಂಡ್ರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಇದಕ್ಕೆ ನಾನು 2 ಚಿಕ್ಕ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1/2 ಕಪ್ಪಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಚಿಕನ್ ಕೈಮಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಬೆಂದ ನಂತರ ಇದಕ್ಕೆ ಚಿಕನ್ ಕೈಮಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಸೇಮ್ ಮೆಥಡಲ್ಲೇ ನೀವು ಈಸಿಯಾಗಿ ಅರ್ಧ ಗಂಟೆಲೇ 20 ಮಿನಿಟ್ಸ್ ಟು 30 ಮಿನಿಟ್ಸ್ ಒಳಗಡೆ ಚಿಕನ್ನು ರೆಡಿಯಾಗುತ್ತೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಈ ಸಂಡೇ ತಪ್ಪದೆ ಮಾಡಿಕೊಂಡು ತಿನ್ನಿ. ಓಕೆನಾ. ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿ ಟೊಮೆಟೊ ಬೆಂದ ಮೇಲೆ ಕೂಡ ನೀವು ಅರಿಶಿನ ಪುಡಿ ಹಾಕ್ಕೋಬೋದು. ನಾನು ಮತ್ತು ಸ್ವಲ್ಪ ಚಿಕನೆಲ್ಲ ಹಾಕಿದ್ಮೇಲೆ ಒಂದೇ ಸರಿಗೆ ಎಲ್ಲ ಮಸಾಲೆ ಪುಡಿ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಅಂತ ಕೈಮಾ ಚಿಕನ್ ಹಾಕ್ಕೊಂಡ ನಂತರ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ಚಿಕನ್ ಮಸಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಮಸಾಲ ಪುಡಿ. ಇದು ಚಿಕನ್ ಮಟನ್ ನಾನ್ ವೆಜ್ಗೆಲ್ಲ ಮಾಡಿಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಯಾವುದು ನೀವು ಮಸಾಲ ಬಳಸ್ತಿರೋ ಚಿಕನ್ಗೆ ಅದನ್ನೇ ನೀವು ಬಳಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕು. ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಫಸ್ಟಿಂದ ನಾನು ಉಪ್ಪು ಹಾಕೇ ಇರಲಿಲ್ಲ, ಸೊ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಅದೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕಲ್ವ, ಸೊ ಹಾಗಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿಟ್ಟು ಒಂದು 3 ಮಿನಿಟ್ಸ್ ಅಷ್ಟೇ, 2 to 3 ಮಿನಿಟ್ಸು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ನೀವೇ ನೋಡ್ತಾ ಇರ್ಬೋದು, ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಯಾವುದೇ ಅಡುಗೆ ಮಾಡಿದರೂ ನಮಗೆ ಹದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನಾನಿಲ್ಲಿ ಖಾರದ ಪುಡಿ ಬಳಸ್ತಾ ಇಲ್ಲ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ನಮಗೆ ತಕ್ಕಾಗಿ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಖಾರದ ಪುಡಿ ಬಳಸ್ತಾ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಕ್ಕಿ ನಾನು ಇವಾಗೇನು ಹಾಕಿದ್ದೀನಲ್ಲ ಅದಕ್ಕೂ ಮುಂಚೆನೇ ನೀವು ಖಾರದ ಪುಡಿ ಹಾಕ್ಕೊಂಬಿಟ್ರೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ತೊಳೆದಿಟ್ಟಿರೋ ಅಂಥ 1/2 ಕಪ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದರ ಡಬಲ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಬರೀ ಕೈಮಾ ಹಾಕ್ಕೋಬೋದಾ ಚಿಕನ್ ಹಾಕ್ಕೋಬೋದಾ ಅಂತಂದರೆ ಎರಡೂ ಕೂಡ ಹಾಕ್ಕೋಬೋದು. ನೀವು ಕೈಮಾ ಹಾಕ್ಕೊಳ್ತೀರಲ್ಲ ಅದು ಸ್ವಲ್ಪ ಮಿಕ್ಸ್ ಮಾಡಿ ಅದರ ಜೊತೆ ಚಿಕನ್ ಹಾಕ್ಕೋಬೋದು. ಇಲ್ಲ ಸ್ವಲ್ಪ ಸ್ಟಾರ್ಟಿಂಗ್ಗೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಕೈಮಾ ಕೂಡ ಹಾಕ್ಕೋಬೋದು, ಒಟ್ಟಿಗೆ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ಮುಚ್ಚಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ 3 to 5 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡ್ರೆ ನೀವು ಹೋಲ್ ಚಿಕನ್ ಹಾಕ್ತಿರಲ್ಲ, ಪೀಸಸ್ ಹಾಕ್ತೀರಾ, ಆವಾಗ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಇದು ಕೈಮಾ ಆಗಿರೋದ್ರಿಂದ ನಿಮಗೆ ಅಷ್ಟು ಟೈಮ್ ಹಿಡಿಯಲ್ಲ. ಉಪ್ಪನ್ನು ರುಚಿಗೆ ತಕ್ಕಷ್ಟು ನೋಡಿ ಮತ್ತೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ನೋಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ನೀವು ಕುದಿ ಬಂದಿದೆ ಚೆನ್ನಾಗಿ. ಸೊ ಎಲ್ಲ ನೀಟಾಗಿ ಆಗಾಗ ಮಿಕ್ಸ್ ಮಾಡ್ತಾಯಿರಿ. ಉಪ್ಪು ಖಾರನ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಏನಾದರೂ ಕಡಿಮೆ ಅನಿಸಿದ್ರೆ ಖಾರದ ಪುಡಿ ಕೂಡ ನೀವು ಒಂದು ಸ್ವಲ್ಪ ಹಾಕ್ಕೋಬೋದು. ಈ ಟೈಮಲ್ಲಿ ಕೂಡ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಹಸಿ ಖಾರನೇ ಹಾಕಿರೋದ್ರಿಂದ ಮತ್ತೆ ಖಾರದ ಪುಡಿ ಏನು ಹಾಕೋಕ್ಕೆ ಹೋಗಲ್ಲ. ಸೊ ನೀವು ಎಷ್ಟು ತಾಳ್ಮೆಯಿಂದ ಮಾಡ್ತೀರೋ ಅಷ್ಟು ರುಚಿಯಾಗಿರುತ್ತೆ. ತುಂಬ ಕಡಿಮೆ ಟೈಮ್ ಇರೋರು ಕೂಡ ಮ್ಯಾಕ್ಸಿಮಮ್ 20 to 25 ಮಿನಿಟ್ಸ್ ಅಷ್ಟೇ ತೊಗೊಳುತ್ತೆ, ತುಂಬ ಹೊತ್ತಿರಲ್ಲ. ಯಾಕಂದರೆ ಚಿಕನ್ ಹೆಚ್ಕೋಬೇಕನ್ನೋದೆಲ್ಲ ಕೈಮಾ ಬಳಸಿರ್ತೀವಲ್ವ, ಸೊ ಅದು ಕಟ್ ಹಂಗೆ ರೆಡಿ ಸಿಗುತ್ತೆ. ಹೆಂಗೋ ನಿಮ್ಗೆ ಹಂಗೆ ತಂದು ಡೈರೆಕ್ಟಾಗಿ ನೀವು ಮಾಡ್ಕೋಬೋದು. ಸೊ ಇವಾಗ ಸ್ವಲ್ಪ ರೈಸ್ ಕುಕ್ ಆಗಿಬಿಟ್ರೆ ಬಿರಿಯಾನಿ ಸೂಪರಾಗಿ ರೆಡಿ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಡಿಲಿಷಿಯಸ್ ಆಗಿರೋವಂಥ
ಚಿಕನ್ ಕೈಮಾ ಬಿರಿಯಾನಿ ರೆಡಿಯಾಗಿದೆ ಅಂತ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ? ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.